ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಕ್ಕ. ಸೀಸನ್ 10ಗೂ 11ಗೂ ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಸೀಸನ್ 10 ಸಕ್ಕದಾಗಿತ್ತು. ಸೀಸನ್ 11 ಹೊಂಟೋಗ್ಬಿಟ್ಟಿದೆ ಈಗ. ಏನ್ ಅನ್ಸುತ್ತೆ? ಅಂದ್ರೆ ಯಾವ ತರ ಅನ್ಸಿದೆ ನೋಡೋದಕ್ಕೆ ಬಿಗ್ ಬಾಸ್? ಬಿಗ್ ಬಾಸ್ 10 ಅಲ್ಲಿ ಎಲ್ಲ ಚೆನ್ನಾಗಿದ್ರು. 11 ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸುಮ್ನೆ ಮಾತಾಡೋ ರೀಸನ್ಗೂ ಜಗಳ ಆಡ್ತಾರೆ. ಅದಕ್ಕೆ ನೋಡಕ್ಕೆ ಮನ್ಸು ಬರಲ್ಲ. ಮೊದಲು ಜಗದೀಶ್ ಜೊತೆಗೆ ಒಂದು ಕ್ರೇಜ್ ಇತ್ತು. ಹಂಸನ್ ಲವ್ ಮಾಡ್ಕೊಂಡೆಲ್ಲ ಚೆನ್ನಾಗಿದ್ರು. ಅವ್ರು ಹೋಗ್ಬಿಟ್ರು. ಬಿಗ್ ಬಾಸ್ ಇದು ಹೋಗ್ಬಿಡುತ್ತೆ ಅಂತ ಬಿಡಿ ಹನುಮಂತನ್ ಕರ್ಸವ್ರೆ. ಪಾಪ ಹನುಮಂತು ಹೀರಾ ಬರೋದಲ್ಲ ಮಾಡಿ ಎಲ್ಲ ಜೋಕ್ಸ್ ಮಾಡಿ ಹೆಂಗೋ ಬಿಗ್ ಬಾಸ್ ನಡೆಸ್ತವ್ರೆ. ಅಷ್ಟೇ ಅಕ್ಕ. ಲಾಸ್ಟ್ ವೀಕು ಮಾನ್ಸ ಬಂದ್ರು ಮನೆಯಿಂದ ಈಚೆ. ಯಾರು ಬರ್ಬೇಕಿತ್ತು ಅವ್ರನ್ನ ಬಿಟ್ಟು ಅಂತ ಅನ್ಸುತ್ತೆ? ಅವ್ರನ್ನ ಬಿಟ್ಟು ಅವರೇ ಹೋಗ್ಬೇಕಾಗಿತ್ತು. ಯಾರು ಆಡ್ತಾ ಇರಲಿಲ್ಲ ಅಲ್ಲಿ. ಮಾನಸನೇ ಹೋಗ್ಬೇಕಾಗಿತ್ತು. ಏನ್ ಆಡ್ತಾ ಇದ್ರು ಅವರು? ಸುಮ್ಮನೆ ಕುತ್ಕೊಂಡ್ ಬರಲ್ಲ ಬಾಬಾ ಅಂತ ಬಾಯ್ ಪಡ್ಕೊಂತಾರ ಅಷ್ಟೇ. ಅವ್ನೇನಿಲ್ಲ ಅವ್ರದ್ದು. ಈ ವೀಕ್ ಯಾರು ಬರ್ಬೇಕು ಮನೆಯಿಂದ ಈಚೆ? ಈ ವೀಕು ಮೇ ಬಿ ಗೋಲ್ಡ್ ಸೂರ್ಯಸ್ ಈಚೆ ಬರ್ಬೋದು ಅಂತ ಅನ್ಸುತ್ತೆ. ಅವ್ರೇನ್ ಆಡೋದೇ ಇಲ್ವಲ್ಲ ಅವರು. ಸುಮ್ಮನೆ ನಿಂತ್ಕೊಳ್ತಾರೆ, ಚಿನ್ನ ಹಾಕೊಂತಾರೆ, ಒಟ್ಟು ಅದಂಗೆ ಇದಂಗೆ ಅಂತ ಅಂದ್ಬಿಟ್ಟು ಇದು ನ್ಯಾಯ ಇದು ಮಾತಾಡ್ತಾರೆ. ಏನು ಗೇಮ್ ಅಲ್ಲಿ ಏನು ಆಡಲ್ಲ ಅವರು. ಯಾರು ವಿನ್ ಆಗ್ಬೋದು ಬಿಗ್ ಬಾಸ್? ಈ ಸಲ ವಿನ್ಬೋದು ಸುಶೀರ್ ಆಗ್ಬೋದು, ತ್ರಿವಿಕ್ರಮ್. ಇಬ್ರಲ್ಲಿ ಒಬ್ರು ಅಂತಂದ್ರೆ ತ್ರಿವಿಕ್ರಮ್ ಆಗ್ಬೋದು. ಟಾಪ್ 5 ವರ್ಗೂ ಯಾರ್ಯಾರು ಬರ್ಬೋದು? ಟಾಪ್ 5 ಅಲ್ಲಿ ತ್ರಿವಿಕ್ರಮ್, ಸುಶೀರು, ಅದ್ ಬಿಟ್ರೆ ಹನುಮಂತು, ಗೌತಮಿ, ಇನ್ನೊಬ್ರು ಯಾರು ಇರ್ತಾರೆ ಅಷ್ಟೇ ಗೊತ್ತಿರೋದು. ಈಗ ನೆಕ್ಸ್ಟ್ ಸೀಸನ್ ಇಂದ ಬಿಗ್ ಬಾಸ್ ನ ಸುದೀಪ್ ಅವ್ರು ನಡ್ಸಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರು ಬಿಟ್ಟು ಬೇರೆ ಇನ್ಯಾರು ನಡೆಸಬಹುದು ಶೋನ ಅಂತ ಅನ್ಸುತ್ತೆ? ನಾನೇ ನಡ್ಸ್ಬೇಕು ಅಂತ ಇದ್ದೀನಿ. ನೀನ್ ನಡ್ಸೋದಕ್ಕೆ ಬಿಡ್ತಾರಾ? ಆಯ್ತು, ಮೇ ಬಿ ಅವ್ರು ಬಿಟ್ರೆ ರಿಷಬ್ ಶೆಟ್ಟಿ ಬರ್ಬೋದು. ಅವ್ರು ಬಿಟ್ರೆ ನನ್ ಕೂಡ ನಾನೇ ಮಾಡ್ಬಿಡ್ತೀನಿ. ಅಲ್ಲ ಆಯ್ತು, ನೀನ್ ನಡ್ಸಕ್ ಆಗುತ್ತಾ? ಸುದೀಪ್ ಅವ್ರು ಹೇಗ್ ನಡೆಸಿದ್ರೆ ಹಂಗ್ ನಡ್ಸಕ್ ಆಗುತ್ತೆ? ಐ ಆಮ್ ಹಿಯರ್. ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಬಿಗ್ ಬಾಸ್ ನೋಡ್ತೀರಾ? ಹೌದು, ಹೇಗಿದೆ ಸೀಸನ್ 11? ಚೆನ್ನಾಗಿದೆ, ಪರವಾಗಿಲ್ಲ. 10ಗೂ 11ಗೂ ಕಂಪೇರ್ ಮಾಡಿದ್ರೆ ಯಾವ ತರ ಇದೆ ಅನ್ಸುತ್ತೆ? 11 ಸ್ವಲ್ಪ ಹೈಪ್ ಆಗಿದೆ ಅಂತ ಅನ್ಸುತ್ತೆ, ಫೈಟ್ ಎಲ್ಲ. ಅದ್ ಬಿಟ್ಟು ಎಲ್ಲ ನಾರ್ಮಲ್ ಆಗಿ ಇದೆ. ಲಾಸ್ಟ್ ವೀಕು ಮಾನ್ಸ ಹೋಗ್ಬೇಕಿತ್ತು. ಸಾರಿ, ಮಾನ್ಸ ಬಂದಿದ್ದಾರೆ. ಅವ್ರು ಬಿಟ್ಟು ಬೇರೆ ಯಾರು ಹೋಗ್ಬೇಕಿತ್ತು ಅಂತ ಅನ್ಸುತ್ತೆ? ಮಾನ್ಸ ಅವ್ರೇ ಸರಿ ಅಂತ ಅನಿಸಿದೆ ನನಗೆ. ಯಾಕೆ ಅಂದರೆ ಅವ್ರ ಫೈಟು ಸರಿಯಾಗಿ ಮಾಡ್ತಿರ್ತಾರೆ. ಬಟ್ ಏನು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಏನಿಲ್ಲ ಜಾಸ್ತಿ ಮಾತಾಡೋದು ಬಿಟ್ಟರೆ ಅಂತ ಅನಿಸ್ತು. ಅದಕ್ಕೆ ಈ ವೀಕ್ ಯಾರು ಹೋಗ್ಬೋದು ಮನೆಯಿಂದ ಈಚೆ ಅಂತ ಅನ್ಸುತ್ತೆ? ಐಡಿಯಾ ಇಲ್ಲ ನನಗೆ ಅಷ್ಟೊಂದು. ಯಾರು ಅಷ್ಟು ಜನದಲ್ಲಿ ಯಾರಾದ್ರೂ ಒಬ್ರು ಬರ್ಲೇಬೇಕಲ್ವಾ? ಸೊ ಅದ್ರಲ್ಲಿ ಯಾರು ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಅದರಲ್ಲಿ ಮಂಜು ಅವ್ರು ಬರ್ಬೋದು ಅಂತ ಅನ್ಸುತ್ತೆ. ಅಂತಂದರೆ ಅವ್ರ ಗೇಮ್ನ ಬೇಕಂತ ಒಂದು ಫಿಸಿಕಲ್ ಆಗಿ ಡೈವರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಮೋಸ್ಟ್ಲಿ ಇವಾಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಲ್ಲರೂ ಮನೆಯಿಂದ ಈಚೆ ಬಂದಿದ್ದಾರೆ. ರಂಜಿತ್ ಇರ್ಬೋದು, ಜಗದೀಶ್ ಇರ್ಬೋದು, ಯಮುನಾ ಇರ್ಬೋದು, ಮಾನ್ಸನು ಓಕೆ, ಇವರೆಲ್ಲ ಈಚೆ ಬಂದಿದ್ದಾರೆ. ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ? ಸ್ಟ್ರಾಂಗ್ ಇರೋರೆಲ್ಲ ಬಂದ್ಬಿಟ್ರು, 3 ವೀಕ್ಸ್ ಕಂಟಿನ್ಯೂಸ್ ಬಂದ್ರು. ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ? ವಿಕ್ರಮ್ ಅವ್ರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ. ಯಾಕೆಂತಂದರೆ ಎಲ್ಲ ಫಿಸಿಕಲ್ ಟಾಸ್ಕಲ್ಲಿ ಇರ್ಬೋದು ಅಥವಾ ಮನೆ ಮೇಂಟೈನ್ ಮಾಡೋದ್ರಲ್ಲೆಲ್ಲ ಸರಿ ಇದ್ದಾರೆ. ಮೋಸ್ಟ್ಲಿ ಅವ್ರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ. ಟಾಪ್ 5 ವರ್ಗೂ ಬರ್ತಾರೆ ಅಂದರೆ ಯಾರ್ಯಾರು ಬರ್ಬೋದು? ಇವ್ರು ಮೋಕ್ಷಿತಾ ಪೈ, ವಿಕ್ರಮ್ ಅವ್ರು ಬರ್ಬೋದು. ಅದು ಬಿಟ್ಟರೆ ನನಗೆ ಕಂಟೆಸ್ಟೆಂಟ್ ನೇಮ್ ಹೇಳ್ತೀರ ಅಷ್ಟೇ. ನೆಕ್ಸ್ಟ್ ಇಯರ್ ಇಂದ ಸುದೀಪ್ ಅವರು ಇದು ಪ್ರೋಗ್ರಾಮ್ ನಡ್ಸ್ಕೊಡಲ್ಲ ಅಂತ ಹೇಳಿದ್ರಲ್ವಾ? ಅವ್ರು ಬಿಟ್ಟು ಬೇರೆ ಯಾರು ನಡೆಸ್ಬೋದು ಅಂತ ಅನ್ಸುತ್ತೆ? ರಿಷಬ್ ಶೆಟ್ಟಿ ಅವ್ರು ನಡೆಸ್ಬೋದು. ಬೀಟ್ ಪ್ಲಸ್ ಕರ್ನಾಟಕ.